ಕೆಂಪು ಸುಂದರಿ ಅಂತ ಕರೆಸಿಕೊಳ್ಳುವ ಒಣ ಮೆಣಸಿನಕಾಯಿಗೆ ಈ ಬಾರಿ ಬೆಲೆ ಕುಸಿತವಾಗಿದೆ. ಹೀಗಾಗಿ ಗದಗ ಜಿಲ್ಲೆಯ ಅನ್ನದಾತರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ. ಕಳೆದ ವರ್ಷ 70ರಿಂದ 83 ಸಾವಿರ ರೂಪಾಯಿಗೂ ಕೂಡ ಏನು ಬೆಲೆ ಬಂದಿತ್ತು. ಆದರೆ ಈ ಬಾರಿ 7,000, 8,000, 15,000 ರೂಪಾಯಿ ಬಂದಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದರೆ ಅವರನ್ನು ಕೇಳೋಣ. ಸರ್, ಹೋಸಲ ಬಂಪರ್ ಬೆಲೆ ಬಂದಿತ್ತು, ಈ ಸರಿ ಯಾಕೆ ಕಡಿಮೆ ಆಯ್ತು ನಿಮಗೆ ಬೆಲೆ ಅಂತ? ಬೆಲೆ ಒಂದನೇದು ಏನಾಗ್ಬಿಡ್ತದೆ, ಗದಗ ಜಿಲ್ಲೆ ಬ್ಯಾಡಗಿ ಮೆಣಸಿನ್ಕಾಯಿ, ದ್ಯಾವಣೂರು ಮೆಣಸಿನ್ಕಾಯಿ ನಾವು ವಿಶೇಷವಾಗಿ ಬೆಳಿತೀವಿ ಈ ಪ್ರದೇಶದೊಳಗೆ. ಈಗ ಬಳ್ಳಾರಿ ಜಿಲ್ಲೆದು ಗುಂಟೂರುಕಾಯಿ ಬೆಳೆಯೋದ್ರಿಂದ ಆಂಧ್ರ ಪ್ರದೇಶದ ಬೌಂಡ್ರಿ ಒಳಗೆ ನಮ್ಮ ಕರ್ನಾಟಕ ಬೌಂಡ್ರಿ ಬೆಳೀತಾರೆ. ಅಂದರೆ ಗಂಗಾವತಿ ಈ ಕಡೆಯಿಂದ ಏನೈತಿ ಹೆಚ್ಚು ನೀರಾವರಿ ಪ್ರದೇಶದಿಂದ ನಾವು ಬಯಲು ಸೀಮೆಯೊಳಗೆ ನಾವು ಮಳೆ ಆಶ್ರಿತ ಬೆಳಿತೀವಿ, ಅವ್ರು ನೀರಾವರಿ ಪ್ರದೇಶ ಬೆಳೀತಾರೆ. ಹೆಚ್ಚು ಇಳುವರಿ ಬರೋದ್ರಿಂದ ನಮಗೆ ಬೆಲೆ ಕುಂಠಿತ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಅವ್ರು ಕಾಂಪಿಟೇಷನ್ ಮಾಡ್ತಾರೆ. ನಾವು ಎಕರೆಗೆ 10 ಟನ್ ತೆಗೆದು ಅಂದ್ರೆ ಅವರು 25 ಟನ್ ಮಟ್ಟ ತೆಗಿತಾರೆ. ಅದು ಒಂದು ಬೆಲೆ ನಮಗೆ ಹೊರೆ ಆಗುತ್ತೆ. ಈಗ ಹೆಚ್ಚು ರೇಟ್ ನಾವು ಲಾಸ್ಟ್ ಟೈಮ್ ಈ ಸಲ ಸೀಸನ್ 45,000 ರೂಪಾಯಿ ಮಟ್ಟ ನಾವು ತೊಗೊಂಡೀವಿ. ಈಗ ಕೇವಲ 15,000, 15,000, 12,000 ಮಟ್ಟ ತೊಗೊಳಕತ್ತೀವಿ. ಲೇಬರ್ ಖರ್ಚು ಕೂಡ ದೊಡ್ಡದಾಗ್ತಾಯಿದೆ. ಖರ್ಚು ವೆಚ್ಚ ನಮಗೆ ಮಾಡೋಕ್ಕಾಗಲ್ಲ. ಸರ್ಕಾರ ಇದಕ್ಕೆ ಜೊತೆಗೆ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆ ಮಾಡಿದರೆ ಒಬ್ಬ ರೈತರಿಗೂ ಸ್ವಲ್ಪ ಕೂಡ ಸರ್ಕಾರ ನಮ್ಗೆ ಉಳಿಸ್ದಂಗೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿ. ಈಗ ಬೆಂಬಲ ಬೆಲೆ ಎಷ್ಟು ಆಗ್ಬೇಕಂತೀರಿ, ಸರ್ಕಾರ ಮಾಡ್ಬೇಕಂತೀರಿ? ಕನಿಷ್ಠ ಪಕ್ಷ ನಮಗೆ 30,000 ರೂಪಾಯಿ ಸಿಗಬೇಕು ಬೆಂಬಲ ಬೆಲೆ. ಎಷ್ಟು ಖರ್ಚು ಮಾಡಿರ್ತೀರಿ ನಾವು? ಸರ್, ಸುಮಾರು ನಾವು ಒಬ್ಬೊಬ್ಬರು ಸಾವಯವ ಗೊಬ್ಬರ ಹಾಕ್ತಿರ್ತಾರೆ, ಒಬ್ಬೊಬ್ಬರು ಏನೇನೋ ಒಂದೊಂದು ಗೊಬ್ಬರ ಹಾಕ್ತಾರೆ. ಎಕರೆಗೆ ಒಂದು 20 ಚೀಲ ಗೊಬ್ಬರ ಹಾಕ್ತಿರ್ತಾರೆ. 15 ಚೀಲ ಅಂತ ಕನಿಷ್ಠ ಪಕ್ಷ ಹಾಕ್ತಿರ್ತೀವಿ ನಾವು, ಹೆಚ್ಚು ಇಳುವರಿ ಬರಲಿ ಅಂತೇಳಿ. ಸುಮಾರು ಒಂದು ಎಕರೆಗೆ 1 ಲಕ್ಷ ಮಟ್ಟ ಖರ್ಚಾಗುತ್ತೆ. ಆಳು ಲೇಬರ್ ಸಿಗ್ತದೆ 400 ಮಟ್ಟ ಕೂಲಿ ಕೊಡಬೇಕು. ಒಮ್ಮೆ ಆಳಕ್ಕೆ ಬರಲಿಲ್ಲ ಅಂದ್ರೆ 500 ಕೂಲಿ ಕೊಡುವಂಥ ಪರಿಸ್ಥಿತಿ ಬರ್ತೈತಿ. ಆಮೇಲೆ ಮೆಣಸಿನ್ಕಾಯಿ ಹೆಂಗಂದ್ರೆ ಕೈ ಇಡ್ಲಾರ್ದಂತೂ ಅದು ಆರ್ಸೋಕ್ಕಾಗಲ್ಲ ರೀ. ಬೆಳೆಗಾಯಿ ತೆಗಿಬೇಕು, ಕಡ್ಡಿಗೆ ಬೇರೆ ತೆಗಿಬೇಕು, ಎಲ್ಲ ಆರ್ಸಿ ಬೇರೆನೋ ಐಟಮ್ ಮಾಡಬೇಕು. ಅದಕ್ಕೆ ಆಳಿಂದ ಹೊರೆನೂ ಬರ್ತೈತಿ. ರೇಟ್ ಮಾತ್ರ ನಮಗೆ ಹೆಚ್ಚು ರೇಟ್ ಸಿಕ್ಕರೆ ಮಾತ್ರ ನಮ್ಮ ರೈತರಿಗೆ ಈಗ 12,000 ರೂಪಾಯಿ ಮಾಡಿದ್ರೆ ಭಾಳ ನಮ್ಗೆ ಹೊರೆ ಆಗ್ಬಿಡ್ತೈತಿ. ಅಂದರೆ ಈ ಸಾರಿ ಮಳೆನೂ ಜಾಸ್ತಿ ಆಗಿತ್ತು, ಇಳುವರಿನೂ ಕಡಿಮೆ ಆಗಿದೆ. ಕಳೆದ ಬಾರಿ 85 ಅಂದರೆ ಹೈಯೆಸ್ಟ್ ಬೆಲೆ ಬಂದಿತ್ತು ಒಣ ಮೆಣಸಿನಕಾಯಿಗೆ. ಈ ಸಾರಿ ಕಡಿಮೆ ಆಗೈತಿ, ಯಾಕಂತೀರಿ? ಏನು ಸಮಸ್ಯೆ ಆಗತ್ತೆ ನಮಗೆ? ಎಲ್ಲ ಏರೋಸು ಎಲ್ಲ ಕಡೆ ಫುಲ್ ಅದು ಅಂತ ಹೇಳ್ತಾರೆ ರೀ. ಹೊಳೆ ಮೆಣಸಿನ್ಕಾಯಿ ಸ್ಟಾಕ್ ಐತೆ ಅಂತಾರೆ. ಹೊಳೆ ಇದು ಸುಮ್ಮನೆ ಬಿಟ್ಟು ಬೇಸರ ಮ್ಯಾಗ ಈಗ ರೇಟ್ ಹಾಕಕತ್ತಾರೆ. ಎಲ್ಲ 12,000, 13,000 ಹಿಂಗೆ. ಈಗ ಹೋದ ವರ್ಷ ಏನಾಗಿತ್ತು 30,000 ತನಕ ಮಾರಿದ್ದು ಮೆಣಸಿನ್ಕಾಯಿ. ಈ ವರ್ಷ ಒಮ್ಮೆ 30 ಮ್ಯಾಗ ಹೋಗೇ ಇಲ್ಲ ರೇಟ್. ಎಲ್ಲವೂ ಬರೀ 15,000, 14,000, 13,000, 12,000, 6,000. ಬಿಳೆಕಾಯಿ ಎಲ್ಲ ಹೋಸಲ 18,000, 19,000 ಆಗಿತ್ತು. ಈ ಸಲ ಎಲ್ಲ ಏನೈತಿ ಬಿಳೆಕಾಯಿ 3,000, 4,000, 5,000 ಆಗೈತಿ. ಎಲ್ಲ ಫುಲ್ ಲಾಸ್. ಆಂಧ್ರದವ್ರು 1 ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿತಾರೆ? ನಿಮಗೂ ಅವ್ರಿಗೆ ಏನು ಸಮಸ್ಯೆ? ಅವರು 2 ಎಕರೆಗೆ ಒಂದು ಲಾರಿ ತೊಗೊಂಬರ್ತಾರೆ. 750 ಚೀಲ 300 ಚೀಲ ತರ್ತಾರೆ ರೀ ಅವರು. ಇಳುವರಿ ಜಾಸ್ತಿ ಬರ್ತಾವೆ. ಹೊಳೆ ನೀರು ಭಾಳ. ಹೊಳೆ ಅದು ಕಾಯಿ ಏನಿರ್ತದೆ ನಮ್ಮಂಗೆ ಇದು ಇರೋದಿಲ್ಲ ರೀ, ಅದು ರುಚಿ ಇರೋದಿಲ್ಲ. ಸುಮ್ಮನೆ ಅದು ಎಲ್ಲ ಸ್ಮೂತಾಗಿ ಇರ್ತದೆ, ಖಾರ ಜಾಸ್ತಿ ಇರ್ತದೆ. ಹಂಗಾಗಿ ಅದಕ್ಕೆ ಬೇಡಿಕೆ ಜಾಸ್ತಿ. ಅದಕ್ಕೇನು ಬೇಡಿಕೆ ಏನು ಅನ್ನೋಕೇನು ರೀ, ಅದು ಬಂತು ಅಂದ್ಬಿಟ್ಲೆ ಇಲ್ಲಿ ರೇಟ್ ನಮ್ಮದು ಡೌನ್ ಮಾಡ್ತಾರೆ ರೀ. ಹೌದು ರೀ. ಅಂದ್ರೆ ಅವ್ರು ಜಾಸ್ತಿ ಸಂಖ್ಯೆಯಿಂದ ಬಂದ್ಬಿಡ್ತಾರೆ ರೈತರು. ಎಲ್ಲಿಂದ ಬರ್ತಾರೆ ರೈತರು? ಅವರು ಆ ಕಡೆ ರೀ ಕರ್ನೂಲ್ ಇಂತ್ರ ಬರ್ತಾರೆ ರೀ, ಹೊಳ್ಳಿ ಬಳ್ಳಾರಿಗೆ ಇಂತ್ರ ಬರ್ತಾರೆ ರೀ. ಆ ಕಡೆ ಆಂಧ್ರದಾಗ ಇಂತ್ರ ಜಗ್ ಮಂದಿ ಬರ್ತಾರೆ ರೀ. ಆಂಧ್ರ ಪ್ರದೇಶದಿಂದ ಬರ್ತಾರೆ. ರೇಟ್ ಕುಸಿತ ಆಗಿಬಿಡುತ್ತೆ ರೀ. ಅಂದ್ರೆ ಮಾಲ್ ಜಾಸ್ತಿ ಬಂದ್ಬಿಡ್ತಲ್ಲ ರೀ ಮಾರ್ಕೆಟಿಗೆ. ಇದು ನಮ್ದು ಚಲೋ ಮಾಲಿಗೆ ರೇಟ್ ಕುಸಿತ ಮಾಡಿಬಿಡ್ತಾರೆ ಅವರು. ಒಂಥರ ನಿಮ್ಗೆ ಆಂಧ್ರದಿಂದ ಸಮಸ್ಯೆನೇ ನಿಮ್ಗೆ? ಎಲ್ಲ ಸಮಸ್ಯೆನ ರೀ, ಎಲ್ಲ ಕಡೆನೂ ಮತ್ತೆ ಇರೋದಲ್ಲ ರೀ ಇದು. ಈಗ ಅವರು ರೈತರು ಮತ್ತೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ರೀ. ಅವರು ರೈತರು, ನಾವು ರೈತರು. ಅವ್ರು ಸ್ವಲ್ಪ ಜಾಸ್ತಿ ಬೆಳಿತಾರೆ, ನಾವು ಸ್ವಲ್ಪ ಕಡಿಮೆ ಬೆಳಿತೀವಿ. ರೈತರು ಬಂದಿದ್ದಕ್ಕೆ ನಿಮಗೆ ರೇಟು ಕಡಿಮೆ, ರೇಟ್ ಕಮ್ಮಿ ಆಗೈತೆ ರೀ. ಸರ್ಕಾರ ಏನು ಮಾಡ್ಬೇಕಂತೀರಿ? ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ರೀ ಸರ್ಕಾರದವರು. ಬೆಂಬಲ ಬೆಲೆ ಮೆಣಸಿನ್ಕಾಯಿ ಹಣ್ಣು ಹಾಕಿರ್ತಲ್ಲ ಅದ ಟೈಮ್ನಾಗ ಮಾಡ್ಬೇಕು ಬೆಂಬಲ ಬೆಲೆ. ಇವ್ರು ಏನು ಮಾಡಿಬಿಡ್ತಾರ, ಎಲ್ಲ ಆರಿಸಿ ಎಲ್ಲ ಮಾರಿಂದ ಆಮೇಲೆ ಮಾಡ್ತಾರೆ ಬೆಂಬಲ ಬೆಲೆ. ಆಮೇಲೆ ಮಾರಿದ್ರೆ ಲಾಭ ಇಲ್ಲದು ಬೆಂಬಲ ಬೆಲೆ. ಈಗ ಕಡ್ಲಿ ಮಾನ್ಯ ನಾವು ಕಡ್ಲಿ ಕೊಟ್ಟಿವಿ, ಕಡ್ಲಿ ಇನ್ನೂ ಬೆಂಬಲ ಬೆಲೆನೇ ಇಲ್ಲ ನೋಡ್ರಿ. ಸಮಸ್ಯೆ ಆಗತ್ತೆ. ಮಾರ್ಕೆಟ್ ಹೇಳ್ಬೇಕಂತಂದ್ರೆ ಏನು, ಆಂಧ್ರದಿಂದ ಸಾಕಷ್ಟು ರೈತರು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಸ್ಥಳೀಯವಾಗಿ ಬೆಳೆದಂಥ ಒಣ ಮೆಣಸಿನಕಾಯಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಕೆಂಪು ಸುಂದರಿ ಅಂತ ಕರೆಸಿಕೊಳ್ಳುವ ಒಣ ಮೆಣಸಿನಕಾಯಿಗೆ ಈ ಬಾರಿ ಬೆಲೆ ಕುಸಿತವಾಗಿದೆ. ಹೀಗಾಗಿ ಗದಗ ಜಿಲ್ಲೆಯ ಅನ್ನದಾತರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ. ಕಳೆದ ವರ್ಷ 70ರಿಂದ 83 ಸಾವಿರ ರೂಪಾಯಿಗೂ ಕೂಡ ಏನು ಬೆಲೆ ಬಂದಿತ್ತು. ಆದರೆ ಈ ಬಾರಿ 7,000, 8,000, 15,000 ರೂಪಾಯಿ ಬಂದಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದರೆ ಅವರನ್ನು ಕೇಳೋಣ. ಸರ್, ಹೋಸಲ ಬಂಪರ್ ಬೆಲೆ ಬಂದಿತ್ತು, ಈ ಸರಿ ಯಾಕೆ ಕಡಿಮೆ ಆಯ್ತು ನಿಮಗೆ ಬೆಲೆ ಅಂತ? ಬೆಲೆ ಒಂದನೇದು ಏನಾಗ್ಬಿಡ್ತದೆ, ಗದಗ ಜಿಲ್ಲೆ ಬ್ಯಾಡಗಿ ಮೆಣಸಿನ್ಕಾಯಿ, ದ್ಯಾವಣೂರು ಮೆಣಸಿನ್ಕಾಯಿ ನಾವು ವಿಶೇಷವಾಗಿ ಬೆಳಿತೀವಿ ಈ ಪ್ರದೇಶದೊಳಗೆ. ಈಗ ಬಳ್ಳಾರಿ ಜಿಲ್ಲೆದು ಗುಂಟೂರುಕಾಯಿ ಬೆಳೆಯೋದ್ರಿಂದ ಆಂಧ್ರ ಪ್ರದೇಶದ ಬೌಂಡ್ರಿ ಒಳಗೆ ನಮ್ಮ ಕರ್ನಾಟಕ ಬೌಂಡ್ರಿ ಬೆಳೀತಾರೆ. ಅಂದರೆ ಗಂಗಾವತಿ ಈ ಕಡೆಯಿಂದ ಏನೈತಿ ಹೆಚ್ಚು ನೀರಾವರಿ ಪ್ರದೇಶದಿಂದ ನಾವು ಬಯಲು ಸೀಮೆಯೊಳಗೆ ನಾವು ಮಳೆ ಆಶ್ರಿತ ಬೆಳಿತೀವಿ, ಅವ್ರು ನೀರಾವರಿ ಪ್ರದೇಶ ಬೆಳೀತಾರೆ. ಹೆಚ್ಚು ಇಳುವರಿ ಬರೋದ್ರಿಂದ ನಮಗೆ ಬೆಲೆ ಕುಂಠಿತ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಅವ್ರು ಕಾಂಪಿಟೇಷನ್ ಮಾಡ್ತಾರೆ.
ನಾವು ಎಕರೆಗೆ 10 ಟನ್ ತೆಗೆದು ಅಂದ್ರೆ ಅವರು 25 ಟನ್ ಮಟ್ಟ ತೆಗಿತಾರೆ. ಅದು ಒಂದು ಬೆಲೆ ನಮಗೆ ಹೊರೆ ಆಗುತ್ತೆ. ಈಗ ಹೆಚ್ಚು ರೇಟ್ ನಾವು ಲಾಸ್ಟ್ ಟೈಮ್ ಈ ಸಲ ಸೀಸನ್ 45,000 ರೂಪಾಯಿ ಮಟ್ಟ ನಾವು ತೊಗೊಂಡೇವಿ. ಈಗ ಕೇವಲ 15,000, 15,000, 12,000 ಮಟ್ಟ ತೊಗೊಳಕತ್ತೀವಿ. ಲೇಬರ್ ಖರ್ಚು ಕೂಡ ದೊಡ್ಡದಾಗ್ತಾಯಿದೆ. ಖರ್ಚು ವೆಚ್ಚ ನಮಗೆ ಮಾಡೋಕ್ಕಾಗಲ್ಲ. ಸರ್ಕಾರ ಇದಕ್ಕೆ ಜೊತೆಗೆ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆ ಮಾಡಿದರೆ ಒಬ್ಬ ರೈತರಿಗೂ ಸ್ವಲ್ಪ ಕೂಡ ಸರ್ಕಾರ ನಮ್ಗೆ ಉಳಿಸ್ದಂಗೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿ, ಈಗ ಬೆಂಬಲ ಬೆಲೆ ಎಷ್ಟು ಆಗ್ಬೇಕಂತೀರಿ ಸರ್ಕಾರ ಮಾಡ್ಬೇಕಂತೀರಿ? ಕನಿಷ್ಠ ಪಕ್ಷ ನಮಗೆ 30,000 ರೂಪಾಯಿ ಸಿಗ್ಬೇಕು ಬೆಂಬಲ ಬೆಲೆ. ಎಷ್ಟು ಖರ್ಚು ಮಾಡಿರ್ತೀರಿ ನೀವು? ಸರ್ ಸುಮಾರು ನಾವು ಒಬ್ಬೊಬ್ಬರು ಸಾವಯವ ಗೊಬ್ಬರ ಹಾಕ್ತಿರ್ತಾರೆ, ಒಬ್ಬೊಬ್ರು ಏನೇನೋ ಒಂದೊಂದು ಗೊಬ್ಬರ ಹಾಕ್ತಾರೆ. ಎಕರೆಗೆ ಒಂದು 20 ಚೀಲ ಗೊಬ್ಬರ ಹಾಕ್ತಿರ್ತಾರೆ. 15 ಚೀಲ ಅಂತೂ ಕನಿಷ್ಠ ಪಕ್ಷ ಹಾಕ್ತಿರ್ತೀವಿ ನಾವು, ಹೆಚ್ಚು ಇಳುವರಿ ಬರಲಿ ಅಂತೇಳಿ. ಸುಮಾರು ಒಂದು ಎಕರೆಗೆ 1 ಲಕ್ಷ ಮಟ್ಟ ಖರ್ಚಾಗುತ್ತೆ. ಆಳು ಲೇಬರ್ ಸಿಗ್ತದೆ 400 ಮಟ್ಟ ಕೂಲಿ ಕೊಡಬೇಕು. ಒಮ್ಮೆ ಆಳಕ್ಕೆ ಬರಲಿಲ್ಲ ಅಂದ್ರೆ 500 ಕೂಲಿ ಕೊಡುವಂಥ ಪರಿಸ್ಥಿತಿ ಬರ್ತೈತಿ. ಆಮೇಲೆ ಮೆಣಸಿನ್ಕಾಯಿ ಹೆಂಗಂದ್ರೆ ಕೈ ಇಡ್ಲಾರ್ದಂತೂ ಅದು ಆರ್ಸೋಕ್ಕಾಗಲ್ಲ ರೀ. ಬೆಳೆಗಾಯಿ ತೆಗಿಬೇಕು, ಕಡ್ಡಿಗೆ ಬೇರೆ ತೆಗಿಬೇಕು, ಎಲ್ಲ ಆರ್ಸಿ ಬೇರೆನೋ ಐಟಮ್ ಮಾಡಬೇಕು. ಅದಕ್ಕೆ ಆಳಿಂದ ಹೊರೆನೂ ಬರ್ತೈತಿ. ರೇಟ್ ಮಾತ್ರ ನಮಗೆ ಹೆಚ್ಚು ರೇಟ್ ಸಿಕ್ಕರೆ ಮಾತ್ರ ನಮ್ಮ ರೈತರಿಗೆ ಈಗ 12,000 ರೂಪಾಯಿ ಮಾಡಿದ್ರೆ ಭಾಳ ನಮ್ಗೆ ಹೊರೆ ಆಗ್ಬಿಡ್ತೈತಿ. ಅಂದರೆ ಈ ಸಾರಿ ಮಳೆನೂ ಜಾಸ್ತಿ ಆಗಿತ್ತು, ಇಳುವರಿನೂ ಕಡಿಮೆ ಆಗಿದೆ. ಕಳೆದ ಬಾರಿ 85 ಅಂದ್ರೆ ಹೈಯೆಸ್ಟ್ ಬೆಲೆ ಬಂದಿತ್ತು ಒಣ ಮೆಣಸಿನಕಾಯಿಗೆ. ಈ ಸಾರಿ ಕಡಿಮೆ ಆಗೈತಿ, ಯಾಕಂತೀರಿ? ಏನು ಸಮಸ್ಯೆ ಆಗತ್ತೆ ನಿಮಗೆ? ಎಲ್ಲ ಏರೋಸು ಎಲ್ಲ ಕಡೆ ಫುಲ್ ಅದಾವ ಅಂತ ಹೇಳ್ತಾರೆ ರೀ. ಹೊಳೆ ಮೆಣಸಿನ್ಕಾಯಿ ಸ್ಟಾಕ್ ಐತೆ ಅಂತಾರೆ. ಹೊಳೆ ಇದು ಸುಮ್ಮನೆ ಬಿಟ್ಟು ಬೇಸ್ರ ಮ್ಯಾಗ ಈಗ ರೇಟ್ ಹಾಕಕತ್ತಾರೆ. ಎಲ್ಲ 12,000, 13,000 ಹಿಂಗೆ. ಈಗ ಹೋದ ವರ್ಷ ಏನಾಗಿತ್ತು 30,000 ತನಕ ಮಾರಿದ್ದು ಮೆಣಸಿನ್ಕಾಯಿ. ಈ ವರ್ಷ ಒಮ್ಮೆ 30 ಮ್ಯಾಗ ಹೋಗೇ ಇಲ್ಲ ರೇಟ್. ಎಲ್ಲವೂ ಬರೀ 15,000, 14,000, 13,000, 12,000, 6,000. ಬೆಳೆಕಾಯಿ ಎಲ್ಲ ಹೋದ ಸಲ 18,000, 19,000 ಆಗಿತ್ತು. ಈ ಸಲ ಎಲ್ಲ ಏನೈತಿ ಬೆಳೆಕಾಯಿ 3,000, 4,000, 5,000 ಆಗೈತಿ. ಎಲ್ಲ ಫುಲ್ ಲಾಸ್. ಆಂಧ್ರದವ್ರು ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿತಾರೆ? ನಿಮಗೂ ಅವ್ರಿಗೆ ಏನು ಸಮಸ್ಯೆ? ಅವರು 2 ಎಕರೆಗೆ ಒಂದು ಲಾರಿ ತೊಗೊಂಬರ್ತಾರೆ. 750 ಚೀಲ 300 ಚೀಲ ತರ್ತಾರೆ ರೀ ಅವರು. ಇಳುವರಿ ಜಾಸ್ತಿ ಬರ್ತಾವೆ. ಹೊಳೆ ನೀರು ಭಾಳ, ಹೊಳೆ ಅದು ಕಾಯಿ ಏನಿರ್ತದೆ ನಮ್ಮ ಹಂಗೆ ಇದು ಇರೋದಿಲ್ಲ ರೀ, ಅದು ರುಚಿ ಇರೋದಿಲ್ಲ. ಸುಮ್ಮನೆ ಅದು ಎಲ್ಲ ಸ್ಮೂತಾಗಿ ಇರ್ತದೆ, ಖಾರ ಜಾಸ್ತಿ ಇರ್ತದೆ. ಹಂಗಾಗಿ ಅದಕ್ಕೆ ಬೇಡಿಕೆ ಜಾಸ್ತಿ. ಅದಕ್ಕೇನು ಬೇಡಿಕೆ ಏನು ಅನ್ನೋಕೇನು ರೀ, ಅದು ಬಂತು ಅಂದ್ಬಿಟ್ಲೆ ಇಲ್ಲಿ ರೇಟ್ ನಮ್ಮದು ಡೌನ್ ಮಾಡ್ತಾರೆ ರೀ. ಹೌದು ರೀ. ಅಂದ್ರೆ ಅವ್ರು ಜಾಸ್ತಿ ಸಂಖ್ಯೆಯಿಂದ ಬಂದ್ಬಿಡ್ತಾರೆ ರೈತರು. ಎಲ್ಲಿಂದ ಬರ್ತಾರೆ ರೈತರು ಅವರು? ಆ ಕಡೆ ರೀ ಕರ್ನೂಲ್ ಇಂತ್ರ ಬರ್ತಾರೆ ರೀ, ಹೊಳ್ಳಿ ಬಳ್ಳಾರಿಗೆ ಇಂತ್ರ ಬರ್ತಾರೆ ರೀ. ಆ ಕಡೆ ಆಂಧ್ರದಾಗ ಇಂತ್ರ ಜಗ್ ಮಂದಿ ಬರ್ತಾರೆ ರೀ. ಆಂಧ್ರ ಪ್ರದೇಶದಿಂದ ಬರ್ತಾರೆ. ರೇಟ್ ಕುಸಿತ ಆಗಿಬಿಡುತ್ತೆ ರೀ. ಅಂದ್ರೆ ಮಾಲ್ ಜಾಸ್ತಿ ಬಂದ್ಬಿಡ್ತಲ್ಲ ರೀ ಮಾರ್ಕೆಟಿಗೆ. ಇದು ನಮ್ದು ಚಲೋ ಮಾಲಿಗೆ ರೇಟ್ ಕುಸಿತ ಮಾಡಿಬಿಡ್ತಾರೆ ಅವರು. ಒಂಥರ ನಿಮ್ಗೆ ಆಂಧ್ರದಿಂದ ಸಮಸ್ಯೆನೇ ನಿಮ್ಗೆ? ಎಲ್ಲ ಸಮಸ್ಯೆನ ರೀ, ಎಲ್ಲ ಕಡೆನೂ ಮತ್ತೆ ಇರೋದಲ್ಲ ರೀ ಇದು. ಈಗ ಅವರು ರೈತರು ಮತ್ತೇನು ಮಾಡೋಕ್ಕಾಗಲ್ಲ. ಏನು ಮಾಡಕ್ ಹೋಗಲ್ರಿ. ಅವರು ರೈತರು, ನಾವು ರೈತರು. ಅವ್ರು ಸ್ವಲ್ಪ ಜಾಸ್ತಿ ಬೆಳಿತಾರೆ, ನಾವು ಸ್ವಲ್ಪ ಕಡಿಮೆ ಬೆಳಿತೀವಿ. ರೈತರು ಬಂದಿದ್ದಕ್ಕೆ ನಿಮಗೆ ರೇಟು ಕಡಿಮೆ, ರೇಟ್ ಕಮ್ಮಿ ಆಗೈತೆ ರೀ. ಸರ್ಕಾರ ಏನು ಮಾಡ್ಬೇಕಂತೀರಿ? ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕ್ರಿ ಸರ್ಕಾರದವರು. ಬೆಂಬಲ ಬೆಲೆ ಮೆಣಸಿನಕಾಯಿ ಹಣ್ಣು ಹಾಕಿರ್ತಲ್ಲ ಅದ ಟೈಮ್ನಾಗ ಮಾಡ್ಬೇಕು ಬೆಂಬಲ ಬೆಲೆ. ಇವ್ರು ಏನು ಮಾಡಿಬಿಡ್ತಾರ, ಎಲ್ಲ ಆರಿಸಿ ಎಲ್ಲ ಮಾರಿಂದ ಆಮೇಲೆ ಮಾಡ್ತಾರೆ ಬೆಂಬಲ ಬೆಲೆ. ಆಮೇಲೆ ಮಾರಿದ್ರೆ ಲಾಭ ಇಲ್ಲದು ಬೆಂಬಲ ಬೆಲೆ. ಈಗ ಕಡ್ಲಿ ಮಾನ್ಯ ನಾವು ಕಡ್ಲಿ ಕೊಟ್ಟಿವಿ, ಕಡ್ಲಿ ಇನ್ನೂ ಬೆಂಬಲ ಬೆಲೆನೇ ಇಲ್ಲ ನೋಡ್ರಿ. ಸಮಸ್ಯೆ ಆಗತ್ತೆ. ಮಾರ್ಕೆಟ್ ಹೇಳ್ಬೇಕಂತಂದ್ರೆ ಏನು, ಆಂಧ್ರದಿಂದ ಸಾಕಷ್ಟು ರೈತರು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಸ್ಥಳೀಯವಾಗಿ ಬೆಳೆದಂಥ ಒಣ ಮೆಣಸಿನಕಾಯಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.